ನಾನು ನಿಮ್ಮ ಸುರೇಶ್. ಜಾತ್ರೆಯ ನಂತರ 5 ವಾರಗಳ ನಂತರ ಮತ್ತೆ ಉಡಿ ತುಂಬುವ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯುತ್ತಿದೆ. ಇದು ಧಾರವಾಡ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನ ದುರ್ಗಾದೇವಿ ಗುಡಿಗೆ. ಬನ್ನಿ, ಏನು ನಡೀತದೆ ನೋಡೋಣ. ಸರ್ವರಿಗೂ ನಮಸ್ಕಾರ. ಸರ್ವರಿಗೂ ಸುರೇಶ್ ಪವಾರ್ ಧಾರವಾಡ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಿದ್ದೀವಿ, ಪೊಲೀಸ್ ಹೆಡ್ ಕ್ವಾರ್ಟರ್ನ ಅಧಿದೇವತೆಯಾದ ಮಾತೆ ದುರ್ಗಾ ದೇವಸ್ಥಾನದ ತಮ್ಮ ಮುಂದೆ ಇವತ್ತು ತೋರಿಸ್ತಾ ಇದ್ದೀವಿ. ಇವತ್ತು ಏನು ವಿಶೇಷ ಅಂತಂದರೆ, ನಮ್ಮ ಮಾತೆ ದುರ್ಗಾದೇವಿಯ ಜಾತ್ರೆಯು ಕಳೆದ ತಿಂಗಳು 13ನೇ ತಾರೀಕು ಜರುಗಿದ್ದು, ಅದರಂತೆ ಈ ನಮ್ಮ ಪ್ರತಿ ಸಂಪ್ರದಾಯದಂತೆಯೇ ಕೂಡ ಜಾತ್ರೆ ಮುಗಿದ ತಕ್ಷಣ 5 ವಾರಗಳನ್ನ ನಾವು ಆಚರಣೆ ಮಾಡ್ತೀವಿ. 5ನೇ ವಾರ ಬಿಟ್ಟು 5ನೇ ವಾರ ದಿನಕ್ಕೆ ಈ ರೀತಿಯಾಗಿ ಒಂದು ಅನ್ನ ಪ್ರಸಾದವನ್ನಿಟ್ಟು ಬಹು ವಿಜೃಂಭಣೆಯಿಂದ ಒಂದು ಕಡೆಯ ವಾರವನ್ನು ಆಚರಣೆ ಮಾಡ್ತೀವಿ. ಕಡೆಯ ವಾರ ಅಂದರೆ 3 ಶುಕ್ರವಾರ 2 ಮಂಗಳವಾರ ಇದೇ ಥರ ಆಗಿ 5 ವಾರಗಳನ್ನ ಆಚರಣೆ ಮಾಡಿ ಕಡೆಯ ವಾರ ಎಲ್ಲ ಯಾವುದೇ ಒಂದು ಪದ್ಧತಿ ವಿಧಾನ ಮೊದಲು ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾ ಇದ್ದಾರೆ. ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ಅತಿ ಹಿಂದಿನ ಕಾಲದಿಂದ ಒಂದು ಸಂಪ್ರದಾಯ. ಇವಾಗ ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ರೀತಿ ಆಚರಣೆಗಳು ವಿಧಿವಿಧಾನ ನಡೀತಾ ಬರ್ತಕ್ಕಂಥದ್ದು ತುಂಬ ವಿಶಿಷ್ಟವಾಗಿದೆ. ದಯವಿಟ್ಟು ಸರ್ವ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಕೂಡ ಮಹಾಪ್ರಸಾದವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಜಾತ್ರೆ ಆಗೈತಿ. ಈಗ 5 ವಾರ ಇವತ್ತಿನ ದಿವಸ ಮುಗಿಸಾಕತ್ತೀವಿ. ನಿರ್ಮಲಾ ಮೇಟಿ. ಇಲ್ಲಿ ದೇವಸ್ಥಾನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಇದ್ದಿದ್ದಕ್ಕಾಗಿ ಎಲ್ಲರೂ ಭಕ್ತಾದಿಗಳು ಬಂದಿದ್ದಾರೆ. ಉಡಿ ತುಂಬಿಕೆ ಬಂದಿವಿ. ಚೆನ್ನಾಗಿ ಭಕ್ತಿಗಳು ಎಲ್ಲ ನಡ್ತೈತಿ. ಭಕ್ತಿಗಳು ಬಂದು ಈ ದೇವರಿಗೆ ದರ್ಶನ ಆಗಿ ಹೋಗ್ಬೋದು. ನಮಸ್ಕಾರ. ವಾರ ದುರ್ಗಾದೇವಿ ಗುಡಿದು ಲಾಸ್ಟ್ ವಾರ ಇರ್ತೈತ್ರಿ. ಮತ್ತೆಲ್ಲರೂ ಬಂದಿರ್ತಾರೆ ಜನ. ಭಾಳ ಜಾತ್ರೆ ಇರ್ತೈತಿ. ಜಾತ್ರೆಗಿಂತ ಲಾಸ್ಟ್ ವಾರ ಇರ್ತೈತಿ ಇದು.
ವಾರ ಹಿಡ್ದಿರ್ತಾರೆ. ಆಷಾಢದ ಲಾಸ್ಟ್ ವಾರ ಶುಕ್ರವಾರ ಜಾತ್ರೆ ಐತಿ. ಭಾಳ ಚಲೋ ಅನ್ಸೈತಿ ನಮ್ದು ಹಳೆ ಹೆಡ್ಕೊಡ್ರೆ ನಮ್ಗೆ ಹಳೆ ದುರ್ಗಾದೇವಿ ನಮ್ಗೆ ಭಾಳ ಚಲೋ ಅನ್ಸೈತಿ. ಎಲ್ಲರೂ ಹಳೆ ಜನ ಬೆಟ್ಟಾಗ್ತಾರೆ, ಎಲ್ಲರ ಜೋಡಿ ಮಾತಾಡ್ತೀವಿ, ಎಲ್ಲ ಖುಷಿಲಿಂದ ಜಾತ್ರೆ ಮಾಡ್ತೀವಿ. ಲಾಸ್ಟ್ ವಾರ ಮಾಡ್ತೀವಿ, ಭಾಳ ಖುಷಿ ಅನ್ನಿಸ್ತೈತಿ. ಇವತ್ತಿನ ಬಗ್ಗೆ ರೀ ದುರ್ಗಮ್ಮನ ಗುಡಿ ಜಾತ್ರೆಯಲ್ಲಿ ನಾವು ಭಾಳ ವರ್ಷದಿಂದ ನೋಡುತ್ತೇವೆ. ಭಾಳ ಸಂತೋಷ ಆಯ್ತು ರೀ ನಮ್ಗೆ. ಇವತ್ತು ನಾವು ಬರ್ದನು 7 ವರ್ಷ ಆಗಿತ್ತು ರೀ ನಾವು ಇವತ್ತು ಬಂದಿದ್ದೇವೆ. ಭಾಳ ಚಂದ ದರ್ಶನ ಆಯ್ತು, ಸಂತೋಷ ಆಯ್ತು. ಸರ್ ಪೂರ್ಣಿಮಾ ಭಜಂತ್ರಿ ಅಂತ ಜಾತ್ರೆ ಚಲೋ ಇದೆ ರೀ. ಈಗ ಎಷ್ಟು ಒಂದು 20 ವರ್ಷನ ಆತ್ರಿ ಇಲ್ಲಿ ಮಾಡಾಕತ್ತಿ, ಇಲ್ಲಿ ಬರಾಕತ್ತೆ. ಒಳ್ಳೇದಾಗೈತಿ, ಒಟ್ಟು ಕೆಟ್ಟದಂತೂ ಆಗಿಲ್ಲ. ಭಾಳ ಚಲೋ ಅನಿಸ್ತದೆ ರೀ. ಇಲ್ಲೇ ಹುಟ್ಟಿ ಬೆಳೆದಿದ್ದು ಇಲ್ಲೇ ರೀ, ಇಲ್ಲೇ ಇರೋದು ಇಲ್ಲೇ ನಾವು. ಒಟ್ಟು ದೇವಿ ನಂಬ್ಕೊಂಡಿದ್ದೇವೆ, ಭಾಳ ಖುಷಿ ಐತ್ರಿ. ಮತ್ತೇನು ಹೇಳ್ಬೇಕು, ನಮ್ಮ ದುರ್ಗಾದೇವಿ ಗುಡಿ ಅಂತಂದ್ರೆ ಏನು ಹೆಸರು ಇಡೀ ಕರ್ನಾಟಕದಾಗ ಫೇಮಸ್ ರೀ. ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಖುಷಿ ಅನ್ನಿಸ್ತದೆ ರೀ. ಏನಾರು ಲೇಟ್ ಆದರೂ ಸಕ್ಸಸ್ ಐತಿ, ಕೆಲಸ ಬಿಡೋಂಗಿಲ್ಲ. ನಾವೆಲ್ಲ ಕೆಲಸ ಆಯ್ತು ಬರಾಕತ್ತ. ಎಲ್ಲ ಚಲೋ ಆಗೈತಿ. ಏನು ನಡ್ಕೊಂಡ್ರೆ ಎಲ್ಲ ಕೊಡ್ತಾಳಂತ ಅನ್ಕೋಬಹುದು. ನಡ್ಕೊಂಡ್ರು ಕೊಡ್ಕೊಂತ ಅಷ್ಟೇ. ಏನೇನು ಮಾಡತ್ತೀರಿ? ನಾನು ಇಲ್ಲಿ ಕ್ವಾರ್ಟರ್ಸಿಗೆ ಬಂದು 10 ವರ್ಷ ಆಯ್ತು. ಬರ್ತಾ ಬರ್ತಾ ಜಾಸ್ತಿ ಆಗತೈತಿ, ಜನಸಂಖ್ಯೆ ಜಾಸ್ತಿ ಆಗತೈತಿ. ಇಲ್ಲಿ ಕೊಡುವ ದಾನಿಗಳು ಜಾಸ್ತಿ ಭಕ್ತಾದಿಗಳನ್ನು ಜಾಸ್ತಿ ಆಗತ್ತಾರ. ದೇವಿದಷ್ಟು ಪವಾಡ ಐತಿ, ಭಾಳ ಪವಾಡ ಐತಿ. ಸ್ವಲ್ಪ ಅಲ್ಲ ಭಾಳ ಪವಾಡ ಐತಿ. ನಮ್ಗೆಲ್ಲ ಆಗೈತಿ ಅನುಭವ. ನಾವು ಬೇಡ್ಕೊಂಡಿದ್ದೆಲ್ಲ ಆಗೈತಿ, ಇಡೇರೈತಿ. ಸಕ್ಸಸ್ ಆಗಲಿ. ನನ್ನ ಹೆಸರು ಅನಂತರಾಜ್ ಹಳ್ಳಿಯವರ. ನಾವು ಫ್ಯಾಮಿಲಿ ಸಮೇತ ಬಟ್ ಶುಕ್ರವಾರ ಆತು ನಮ್ಮ ದೇವಿ ದರ್ಶನ ಮಾಡ್ಕೊಳಕ್ಕೆ ಬರ್ತೀವಿ. ದೇವಿ ಸತ್ಯ ಐತೆ ಯಾವಾಗಲೂ. ಇವತ್ತು ಅನ್ನ ಸಂತರ್ಪಣೆ ಮತ್ತೆಲ್ಲ ಇದೆ. ಮತ್ತು ಇದನ್ನ ಕೊನೆಯ ವಾರ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ವಿಜೃಂಭಣೆಯಿಂದ ಎಲ್ಲ ನಮ್ಮ ಹಳೆ ಮಂದಿ ಎಲ್ಲ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ದಾಗ ಎಷ್ಟು ಮಂದಿ ಇರ್ತಾರಲ್ಲ, ಎಷ್ಟು ಭಾಳ ನಡ್ಕೊತಾರೆ, ಅವರೆಲ್ಲ ಹಳೆ ಮಂದಿ ಎಲ್ಲ ಬರ್ತಾರೆ. ನಮಗೆಲ್ಲರಿಗೂ ಬೆಟ್ಟ ಹಾಕ್ಯವ, ಅವ್ರಿಗೆಲ್ಲ ನಮ್ಗೆ ಭಾಳ ಸಂತೋಷ ಐತಿ. ಅದು ಈ ಕಾರ್ಯಕ್ರಮನೂ ಇಲ್ಲೆಲ್ಲ ಚಂದ ನಡೆಸ್ಕೊಡ್ತಾರೆ. ಅಂದ್ರೆ ಈಗ ಮೊದಲಿನಕ್ಕಿಂತ ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಈಗ ಊರಿಂದ ರಾಣೆಬೆನ್ನೂರು, ಗದಗ, ಎಲ್ಲ ಹಾವೇರಿ ಎಲ್ಲ ನಮ್ಗೆ ಎಷ್ಟು ಮಂದಿ ರಿಟೈರ್ಡ್ ಆಗಿ ಹೋಗ್ಯಾರ, ಎಲ್ಲರೂ ಈ ದಿನ ನಡ್ಕೊತಾರೆ. ನಾನು ಅನ್ಕ 40-50 ವರ್ಷ ಆಯ್ತು. ಈಗ 55 ವರ್ಷ ಆಯ್ತು. ನನ್ನ ತಂದೆಯವ್ರು ಇಲ್ಲೇ ಇದ್ದರು, ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದೀನಿ. ಈ ದೇವಿ ಮಹಾತ್ಮೆ ಕರೆಕ್ಟ್ ಐತಿ, ನಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಧನ್ಯವಾದ. ಇದು ಹೆಡ್ ಕ್ವಾರ್ಟರ್ಸ್ ದುರ್ಗಮ್ಮ ಗುಡಿಗೆ ಬಂದೀವಿ ನಾವು. ನಮ್ಮ ಮಾವಾರು ಇಲ್ಲೇ ಪೊಲೀಸ್ ನೌಕರಿ ಮಾಡಿದ್ರು. ನಮ್ಗೆ ಇದ್ರ ಮಹತ್ವ ಗೊತ್ತಿದ್ದಿದ್ದಿಲ್ಲ. ಅವ್ರಿಂತ್ರ ನಂಗೆ ಇದೆಲ್ಲ ಗೊತ್ತಾತು. ನಾವು ಇಲ್ಲಿ ನಡ್ಕೊತ ಬಂದೀವಿ. ಎಲ್ಲ ಬೇಡ್ಕೊಂಡವ್ರಿಗೆಲ್ಲ ಚಲೋನ ಆಕತಿ. ಇದು ನಮಸ್ಕಾರ. ನಾನು